ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 9ನೇ ತರಗತಿ ಕನ್ನಡದಲ್ಲಿ ಬಲಿಯ ನಿತ್ತೊಡೆ ಮುನಿವೆಂ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಜನನ ಕಾಲ ಸುಮಾರು ಕ್ರಿಸ್ತಶಕ 1225. ಈತನ ಸ್ಥಳ ಹಾಸನ ಜಿಲ್ಲೆಯ ಹಳೇಬೀಡು. ಈತನು ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದನು. ಹೊಯ್ಸಳರ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಅಭಿದಾನವನ್ನು ಪಡೆದಿದ್ದನು. ಈತನು ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿ ಅಹಿಂಸಾ ತತ್ವವನ್ನು ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದನು. ಈತನ ಕೃತಿಗಳೆಂದರೆ ಯಶೋಧರ ಚರಿತೆ, ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ. ಅಭ್ಯಾಸದಲ್ಲಿ ಫಸ್ಟ್ ರೀಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಭಯರುಚಿಯ ಸಹೋದರಿಯ ಹೆಸರೇನು? ಉತ್ತರ: ಅಭಯರುಚಿಯ ಸಹೋದರಿಯ ಹೆಸರು ಅಭಯಮತಿ. ಪ್ರಶ್ನೆ 2. ಅಭಯರುಚಿ ಮತ್ತು ಅಭಯಮತಿಯನ್ನು ಸೆರೆ ಹಿಡಿದುದು ಯಾವಾಗ? ಉತ್ತರ: ಅಭಯರುಚಿ ಮತ್ತು ಅಭಯಮತಿಯನ್ನು ಭಿಕ್ಷೆಗೆ ಹೋಗುವಾಗ ಸೆರೆ ಹಿಡಿಯಲಾಯಿತು. ಪ್ರಶ್ನೆ 3. ಕುಸುಮದತ್ತನ ತಂದೆಯ ಹೆಸರೇನು? ಉತ್ತರ: ಕುಸುಮದತ್ತನ ತಂದೆಯ ಹೆಸರು ಮಾರಿದತ್ತ. ಪ್ರಶ್ನೆ 4. ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದನು? ಉತ್ತರ: ಮಾರಿದತ್ತ ಪಟ್ಟವನ್ನು ಕುಸುಮದತ್ತನಿಗೆ ಕಟ್ಟಿದನು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಭಯರುಚಿ ತಲ್ಲಣಗೊಳ್ಳಲು ಕಾರಣವೇನು? ಉತ್ತರ: ಅಭಯರುಚಿಯು ತಮ್ಮಿಬ್ಬರನ್ನು ಹಿಡಿದು ತಂದ ಕಾರಣಕ್ಕಾಗಿ ಸ್ವಲ್ಪವೂ ಭಯಪಡಲಿಲ್ಲ. ಆದರೆ ಅವರನ್ನು ಹಿಡಿದು ತಂದು ಬಲಿ ಕೊಡಲು ಸಿದ್ಧನಾಗಿದ್ದ ಮಾರಿದತ್ತನಿಗೆ ಮುಂದೆ ಉಂಟಾಗಬಹುದಾದ ಕೇಡನ್ನು ಆಲೋಚಿಸಿ ಅವನ ಮೇಲಿನ ಕರುಣೆಯಿಂದ ತಾನು ತಳಮಳಗೊಂಡಿರುವುದಾಗಿ ಹೇಳಿದನು. ಪ್ರಶ್ನೆ 2. ಮಾರಿದತ್ತ ಏಕೆ ಉದ್ವಿಗ್ನನಾದನು? ಉತ್ತರ: ಅಭಯರುಚಿಯು ಕೇವಲ ಸಂಕಲ್ಪ ಹಿಂಸೆಯೊಂದನ್ನು ಮಾಡಿದ್ದರಿಂದಾಗಿ ನಾವು ಹಲವು ಜನ್ಮಾಂತರಗಳನ್ನೆತ್ತಿ ದುಃಖವನ್ನು ಅನುಭವಿಸಿದೆವು. ನೀನು ಇಷ್ಟೊಂದು ಜೀವಿಗಳನ್ನು ಕೊಂದಿರುವೆ. ನೀನು ಇದಕ್ಕೆ ನರಕದಲ್ಲಿ ಶಿಕ್ಷೆಯನ್ನು ಪಡೆಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಹೇಳಿದ ಮಾತು ಕೇಳಿ ಮಾರಿದತ್ತ ಮಹಾರಾಜನು ಬಹಳ ವಿಸ್ಮಯಭರಿತನಾಗಿ ಉದ್ವೇಗಗೊಂಡನು. ಪ್ರಶ್ನೆ 3. ಚಂಡಮಾರಿ ಜನರನ್ನು ಕುರಿತು ಹೇಳಿದ್ದು ಏನು? ಉತ್ತರ: ಚಂಡಮಾರಿ ದೇವತೆಯು ಪ್ರತ್ಯಕ್ಷವಾಗಿ ಮಾರಿದತ್ತ ರಾಜನನ್ನು ಕುರಿತು, ಚಿಕ್ಕ ಮಕ್ಕಳನ್ನು ಹಿಡಿದು ತಂದಿರುವ ನೀನು ಒಳ್ಳೆಯ ಆಚಾರವಂತನೇ ಎಂದಳು. ಅಲ್ಲದೆ ಜಾತ್ರೆಯಲ್ಲಿ ನೆರೆದಿದ್ದವರೆಲ್ಲ ಕೇಳುವಂತೆ ಹೀಗೆ ಸೂಚಿಸಿದಳು: ಪ್ರಜೆಗಳೆಲ್ಲ ಜಲ, ಗಂಧ, ಧೂಪ, ದೀಪ, ಹವಿಸು, ತಾಂಬೂಲಗಳಿಂದ ಪೂಜಿಸಬೇಕು. ಅದನ್ನು ಬಿಟ್ಟು ಜೀವಿಗಳನ್ನು ಬಲಿ ಕೊಟ್ಟರೆ ನಾನು ಮುನಿಯುತ್ತೇನೆ ಎಂದು ಹೇಳಿ ಮಾಯವಾದಳು. ಪ್ರಶ್ನೆ 4. ಜೀವಿಗಳನ್ನು ಬಲಿ ಕೊಡುವುದರಿಂದ ಆಗುವ ಪರಿಣಾಮವೇನು? ಉತ್ತರ: ಜೈನ ಧರ್ಮದ ಪ್ರಕಾರ ಜೀವಿಗಳನ್ನು ಬಲಿ ಕೊಡುವುದು ಮಹಾಪಾಪ. ಕೇವಲ ಸಂಕಲ್ಪ ಹಿಂಸೆ ಮಾಡಿದರೂ ಹಲವು ಜನ್ಮಗಳಲ್ಲಿ ಹುಟ್ಟಿ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಅಲ್ಲದೆ ನಿಜವಾಗಿ ಬಲಿ ಕೊಟ್ಟರೆ ನರಕದಲ್ಲಿ ಶಿಕ್ಷೆಯಾಗುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪ್ರಶ್ನೆಗೆ ಸುಮಾರು 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಭಯರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ. ಉತ್ತರ: ಅಭಯರುಚಿ ಮತ್ತು ಅಭಯಮತಿ ಎಂಬ ಸಹೋದರ ಸಹೋದರಿಯರು ತಮ್ಮ ಗುರುಗಳು ಹೇಳಿದಂತೆ ಭಿಕ್ಷೆ ಬೇಡಲು ಹೋಗುತ್ತಿದ್ದರು. ಆಗ ಮಾರಿದತ್ತನು ಮಾರಿದೇವತೆಗೆ ಬಲಿ ಕೊಡಲು ಆ ಇಬ್ಬರು ಮಕ್ಕಳನ್ನು ಹಿಡಿದು ತರಿಸಿದನು. ಆಗ ಧೈರ್ಯವಂತನಾದ ಅಭಯರುಚಿಯು, ನಾನು ಅಭಯರುಚಿ ಕುಮಾರ, ಇವಳೇ ನನ್ನ ನೆಚ್ಚಿನ ಸಹೋದರಿ ಅಭಯಮತಿ. ನಾನಾ ರೀತಿಯ ಕರ್ಮಗಳನ್ನು ಮಾಡಿರುವ ನೀನು ಇನ್ನೇನನ್ನು ಕೇಳುವೆ? ಮಾರಿದತ್ತ ಮಹಾರಾಜ, ನಮ್ಮ ಗುರುಗಳು ಅಪ್ಪಣೆ ಮಾಡಿದ್ದರಿಂದ ನಾವು ಭಿಕ್ಷೆಗೆ ಹೋಗುತ್ತಿದ್ದೆವು. ನೀನು ನಮ್ಮನ್ನು ಹಿಡಿದು ತಂದಿರುವುದಕ್ಕೆ
ನಮಗೆ ಸ್ವಲ್ಪವೂ ಭಯವಿಲ್ಲ. ಆದರೆ ಬಲಿ ಕೊಡುವುದರಿಂದ ನಿನಗೆ ಮುಂದೆ ಉಂಟಾಗಬಹುದಾದ ಕೇಡನ್ನು ನೆನೆದು ನಿನ್ನ ಮೇಲಿನ ಕರುಣೆಯಿಂದ ನಾನು ತಲ್ಲಣಗೊಂಡಿರುವೆ. ಕೇವಲ ಸಂಕಲ್ಪ ಹಿಂಸೆಯೊಂದನ್ನು ಮಾಡಿದ್ದರಿಂದಾಗಿ ನಾವು ಹಲವು ಜನ್ಮಾಂತರಗಳನ್ನೆತ್ತಿ ದುಃಖವನ್ನು ಅನುಭವಿಸಿದೆವು. ನೀನು ಇಷ್ಟೊಂದು ಜೀವಿಗಳನ್ನು ಕೊಂದಿರುವೆ. ಇದಕ್ಕೆ ಶಿಕ್ಷೆಯನ್ನು ನೀನು ನರಕದಲ್ಲಿ ಪಡೆಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಹೇಳಿದ ಮಾತನ್ನು ಕೇಳಿ ಮಾರೀದತ್ತನು ಉದ್ವೇಗಗೊಂಡನು. ಪ್ರಶ್ನೆ 2. ಅಭಯರುಚಿಯ ಮಾತುಗಳು ಮಾರೀದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ. ಹಾಗೂ ಮಾರೀದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು? ಈ ಎರಡೂ ಪ್ರಶ್ನೆಗಳಿಗೂ ಒಂದೇ ಉತ್ತರ ಆಗಿರುತ್ತೆ ಮಕ್ಕಳ. ಕೆಲವೊಂದು ಪಾಯಿಂಟ್ಸ್ ಮಾತ್ರ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ, ಬಿಟ್ಟರೆ ಬಾಕಿ ಎಲ್ಲವೂ ಉತ್ತರ ಸಮನಾಗಿರುತ್ತೆ ಮಕ್ಕಳ, ಸೇಮ್ ಇರುತ್ತೆ. ಓಕೆನಾ? ಉತ್ತರವನ್ನು ನೋಡ್ತಾ ಹೋಗೋಣ ಈಗ. ಅಭಯರುಚಿಯು ಮಾರೀದತ್ತನನ್ನು ಕುರಿತು, ನೀನು ನಮ್ಮನ್ನು ಹಿಡಿದು ತಂದಿರುವುದಕ್ಕೆ ನಮಗೆ ಸ್ವಲ್ಪವೂ ಭಯವಿಲ್ಲ. ಆದರೆ ಬಲಿ ಕೊಡುವುದರಿಂದ ನಿನಗೆ ಮುಂದೆ ಉಂಟಾಗಬಹುದಾದ ಕೇಡನ್ನು ನೆನೆದು ನಿನ್ನ ಮೇಲಿನ ಕರುಣೆಯಿಂದ ನಾನು ತಲ್ಲಣಗೊಂಡಿರುವೆ. ಕೇವಲ ಸಂಕಲ್ಪ ಹಿಂಸೆಯೊಂದನ್ನು ಮಾಡಿದ್ದರಿಂದ ನಾವು ಹಲವು ಜನ್ಮಾಂತರಗಳನ್ನೆತ್ತಿ ದುಃಖವನ್ನು ಅನುಭವಿಸಿದೆವು. ನೀನು ಇಷ್ಟೊಂದು ಜೀವಿಗಳನ್ನು ಕೊಂದಿರುವೆ. ಇದಕ್ಕೆ ಶಿಕ್ಷೆಯನ್ನು ನೀನು ನರಕದಲ್ಲಿ ಪಡೆಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಹೇಳಿದ ಮಾತನ್ನು ಕೇಳಿ ಮಾರೀದತ್ತನು ಬಹಳ ಉದ್ವೇಗಗೊಂಡನು. ಅಲ್ಲದೆ ಚಂಡಮಾರಿ ಪ್ರತ್ಯಕ್ಷಳಾಗಿ ಚಿಕ್ಕ ಮಕ್ಕಳನ್ನು ಹಿಡಿದು ತಂದಿರುವ ನೀನು ಒಳ್ಳೆಯ ಆಚಾರವಂತನೇ ಎಂದಳು. ಅಲ್ಲದೆ ಜಾತ್ರೆಯಲ್ಲಿ ನೆರೆದಿದ್ದವರೆಲ್ಲ ಕೇಳುವಂತೆ ಪ್ರಜೆಗಳೆಲ್ಲ ಜಲ, ಗಂಧ, ಧೂಪ, ದೀಪ, ಹವಿಸು, ತಾಂಬೂಲಗಳಿಂದ ಪೂಜಿಸುವುದು. ಅದನ್ನು ಬಿಟ್ಟು ಜೀವಿಗಳನ್ನು ಬಲಿ ಕೊಟ್ಟರೆ ನಾನು ಮುನಿಯುತ್ತೇನೆ ಎಂದು ಎಚ್ಚರಿಕೆ ನೀಡಿದಳು. ಆದ್ದರಿಂದ ಮಾರೀದತ್ತ ರಾಜನು ಬಲಿಗಾಗಿ ತಂದಿರಿಸಿದ್ದ ಎಲ್ಲ ಜೀವರಾಶಿಗಳನ್ನು ಬಿಡಿಸಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟ ಕಟ್ಟಿ ತಪಸ್ಸಿಗೆ ಹೋದನು. ನೆಕ್ಸ್ಟು ಪ್ರಶ್ನೆ 4 ನೋಡಿ ಮಕ್ಕಳ. ಅಭಯರುಚಿ ಮತ್ತು ಮಾರೀದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ, ಏಕೆ? ಮಕ್ಕಳ, ಇಲ್ಲಿ ಇಂಡಿವಿಜುವಲ್ ಆಗಿ ಕೇಳಿರೋದ್ರಿಂದ ನೀವು ನಿಮ್ಮ ಉತ್ತರವನ್ನು ಬರಿಬೋದಾಗಿದೆ ಮಕ್ಕಳ, ನಿಮ್ಮ ಆಯ್ಕೆಗೆ ಬಿಟ್ಟಿರೋಂಥದ್ದು. ನೆಕ್ಸ್ಟ್ ರೀಡಿಂಗ್ ನೋಡ್ತಾ ಹೋಗೋಣ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸಂದರ್ಭ 1. ಕರುಣದಿಂದೆ ತಲ್ಲಣಿಸಿದಪ್ಪೆಂ. ಆಯ್ಕೆ: ಈ ವಾಕ್ಯವನ್ನು ಜನ್ನನು ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಆರಿಸಲಾಗಿರುವ ನಿಯತಿಯನಾರ್ ಮಿರೆದಪ್ಪರ್ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಮಾರಿಗೆ ಬಲಿ ಕೊಡುವುದಕ್ಕಾಗಿ ಮಾರೀದತ್ತ ರಾಜನು ಸಿದ್ಧವಾಗಿದ್ದಾಗ ಅಭಯರುಚಿಯು ಮಾರೀದತ್ತನನ್ನು ಕುರಿತು, ನೀನು ನಮ್ಮನ್ನು ಹಿಡಿದು ತಂದಿರುವುದಕ್ಕೆ ನಮಗೆ ಸ್ವಲ್ಪವೂ ಭಯವಿಲ್ಲ. ಆದರೆ ಬಲಿ ಕೊಡುವುದರಿಂದ ನಿನಗೆ ಮುಂದೆ ಉಂಟಾಗಬಹುದಾದ ಕೇಡನ್ನು ನೆನೆದು ನಿನ್ನ ಮೇಲಿನ ಕರುಣೆಯಿಂದ ನಾನು ತಲ್ಲಣಗೊಂಡಿರುವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ರಾಜನು ಅಭಯರುಚಿ ಮತ್ತು ಅಭಯಮತಿಯನ್ನು ಬಲಿ ಕೊಡುವುದಕ್ಕೆ ನಿಲ್ಲಿಸಿದ್ದರೂ ಅದನ್ನು ಲೆಕ್ಕಿಸದೆ ಅಭಯರುಚಿಯು ಧೈರ್ಯದಿಂದ ಅಹಿಂಸಾ ತತ್ವವನ್ನು ಬೋಧಿಸುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಸಂದರ್ಭ 2. ಬಲಿಯನಿತ್ತೊಡೆ ಮುನಿವೆಂ. ಆಯ್ಕೆ: ಈ ವಾಕ್ಯವನ್ನು ಜನ್ನನು ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಆರಿಸಲಾಗಿರುವ ನಿಯತಿಯನಾರ್ ಮಿರೆದಪ್ಪರ್ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಚಂಡಮಾರಿ ಪ್ರತ್ಯಕ್ಷಳಾಗಿ ಚಿಕ್ಕ ಮಕ್ಕಳನ್ನು ಹಿಡಿದು ತಂದಿರುವ ನೀನು ಒಳ್ಳೆಯ ಆಚಾರವಂತನೇ ಎಂದಳು. ಅಲ್ಲದೆ ಜಾತ್ರೆಯಲ್ಲಿ ನೆರೆದಿದ್ದವರೆಲ್ಲ ಕೇಳುವಂತೆ ಪ್ರಜೆಗಳೆಲ್ಲ ಜಲ, ಗಂಧ, ಧೂಪ, ದೀಪ, ಹವಿಸು, ತಾಂಬೂಲಗಳಿಂದ ಪೂಜಿಸುವುದು. ಅದನ್ನು ಬಿಟ್ಟು ಜೀವಿಗಳನ್ನು ಬಲಿ ಕೊಟ್ಟರೆ ನಾನು ಮುನಿಯುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಚಂಡಮಾರಿಯು ಹೀಗೆ ಹೇಳುತ್ತಾಳೆ. ಸ್ವಾರಸ್ಯ: ದೇವರು ಸಕಲ ಜೀವಿಗಳನ್ನು ಕಾಯುವುದೇ ಹೊರತು ಕೊಲ್ಲುವುದಿಲ್ಲ. ಅಂತಹ ದೇವರನ್ನು ಪೂಜಿಸಲು ಪ್ರಾಣಿ ಬಲಿಯನ್ನು ಕೊಡುವುದು ಸರಿಯಲ್ಲ.
ಪ್ರಾಣಿ ಬಲಿ ಕೊಡಬಾರದು ಎಂಬುದನ್ನು ದೇವತೆಯೇ ಹೇಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಸಂದರ್ಭ 3. ನರಕದೋಳ್ ನಿವಾರಣೆ ಒಡೆವಯಂ. ಆಯ್ಕೆ: ಈ ವಾಕ್ಯವನ್ನು ಜನ್ನನು ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಆರಿಸಲಾಗಿರುವ ನಿಯತಿಯನಾರ್ ಮಿರೆದಪರ್ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಅಭಯರುಚಿಯು ಮಾರಿದತ್ತ ರಾಜನಿಗೆ ಅಹಿಂಸಾ ತತ್ವವನ್ನು ಬೋಧಿಸುತ್ತಾ ಕೇವಲ ಸಂಕಲ್ಪ ಹಿಂಸೆಯೊಂದನ್ನು ಮಾಡಿದ್ದರಿಂದಾಗಿ ನಾವು ಹಲವು ಜನ್ಮಾಂತರಗಳನ್ನೆತ್ತಿ ದುಃಖವನ್ನು ಅನುಭವಿಸಿದೆವು. ನೀನು ಇಷ್ಟೊಂದು ಜೀವಿಗಳನ್ನು ಕೊಂದಿರುವೆ. ಇದಕ್ಕೆ ಶಿಕ್ಷೆಯನ್ನು ನೀನು ನರಕದಲ್ಲಿ ಪಡೆಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾನೆ. ಸ್ವಾರಸ್ಯ: ಜೈನ ಧರ್ಮದಲ್ಲಿ ಕೊಲ್ಲುವ ಸಂಕಲ್ಪ ಮಾಡುವುದೇ ಮಹಾಪಾಪ. ಹಾಗಿರುವಾಗ ನಿಜವಾಗಿ ಜೀವಿಗಳನ್ನು ಕೊಂದರೆ ಖಂಡಿತವಾಗಿ ನರಕದಲ್ಲಿ ಶಿಕ್ಷೆಯಾಗುತ್ತದೆ ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿದೆ. ಸಂದರ್ಭ 4. ದೇವನೇ ಆದಮ್. ಆಯ್ಕೆ: ಈ ವಾಕ್ಯವನ್ನು ಜನ್ನನು ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಆರಿಸಲಾಗಿರುವ ನಿಯತಿಯನಾರ್ ಮಿರೆದಪರ್ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಅಭಯಮತಿಯರು ಅಹಿಂಸಾ ತತ್ವದ ಬೋಧನೆ ಹಾಗೂ ಚಂಡಮಾರಿ ದೇವತೆಯ ಎಚ್ಚರಿಕೆ ಮಾತುಗಳಿಂದ ಮಾರಿದತ್ತನಿಗೆ ತನ್ನ ತಪ್ಪಿನ ಅರಿವಾಯಿತು. ನಂತರ ಅವನು ಬಲಿಗಾಗಿ ತಂದಿರಿಸಿದ್ದ ಎಲ್ಲ ಜೀವರಾಶಿಗಳನ್ನು ಬಿಡಿಸಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟ ಕಟ್ಟಿ ತಪಸ್ಸಿಗೆ ಹೋದನು. ತಪಸ್ಸನ್ನು ಆಚರಿಸಿ 3ನೇ ಸ್ವರ್ಗದಲ್ಲಿ ದೇವನಾದನು ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹೀಗೆ ಹೇಳಿದ್ದಾರೆ. ಸ್ವಾರಸ್ಯ: ಹಲವಾರು ಜೀವಜಂತುಗಳನ್ನು ಕೊಂದು ಪಾಪಿಯಾಗಿದ್ದರೂ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತ್ತವಾಗಿ ತಪಸ್ಸು ಮಾಡಿದ್ದರಿಂದ ದೇವನಾಗಿ ಸ್ವರ್ಗ ಸೇರಿದ್ದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಮಕ್ಕಳ, ಇಲ್ಲಿಗೆ 9ನೇ ತರಗತಿಯ ಕನ್ನಡದಲ್ಲಿ ಬಲಿಯನಿತ್ತೊಡೆ ಮುನಿವೆಂ ಈ ಒಂದು ಪದ್ಯಭಾಗಕ್ಕೆ ಸೇರಿದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.